ಸುಧಾಕರ್ ಆರೋಗ್ಯದ ಬಗ್ಗೆ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ಹೆಬ್ಬೆಟ್ಟು, ಯಾರ ಹೆಬ್ಬೆಟ್ಟು, ಏನಕ್ಕೆ ಹೆಬ್ಬೆಟ್ಟು, ಯಾಕೆ ಅನ್ನೋದನ್ನ ಗೊತ್ತಿದ್ರೆ ಕುಮಾರಸ್ವಾಮಿ ಅವರೇ ಹೇಳಬೇಕು. ಕುಮಾರಸ್ವಾಮಿ ಫ್ಯಾಮಿಲಿ ಮೆಂಬರ್ಸ್ನ ಕೇಳಬೇಕು. ಇದೇ ವಿಚಾರವಾಗಿ ಕುಮಾರಸ್ವಾಮಿಗೆ ಏನಾದರೂ ಪ್ರಾಬ್ಲಮ್ ಇರಬೇಕು. ಕುಮಾರಸ್ವಾಮಿ ಅನುಭವದ ಮೇಲೆ ಮಾತನಾಡಿರಬಹುದು. ಇದನ್ನ ಅವರಿಗೆ ಬೇರೆ ಏನೋ ಅನುಭವ ಇರಬೇಕು. ರಾಜಕೀಯ ಲಾಭಕ್ಕಾಗಿ ಅವರು ಮಾತನಾಡ್ತಾ ಇದ್ದಾರೆ. ಅವರ ಘನತೆಗೆ, ಹಿರಿತನಕ್ಕೆ ಗೌರವ ಬರೋದಿಲ್ಲ. ಇದರಿಂದ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಯಾಕಂದ್ರೆ ರೀಸೆಂಟ್ ಆಗಿ ಸುಧಾಕರ್ ಆರೋಗ್ಯದ ಬಗ್ಗೆ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ರು. ಆಸ್ಪತ್ರೆಗೆ ಒಳಗಡೆ ಏನಾಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿ ಪಾಪ ಬಹಳಷ್ಟು ನೋವನ್ನ ಪಡ್ತಿದ್ದಾರೆ. ಸುಧಾಕರ್ ಅವರು ಯಾವ ಕಾರಣಕ್ಕೆ ಕೆಲ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿಯಿಂದ ಹೆಬ್ಬೆಟ್ಟನ್ನ ಒತ್ತಿಸಿಕೊಳ್ಳೋದಕ್ಕೆ ಏನಾದರೂ ಮುಚ್ಚಿಟ್ಟಿದ್ದಾರಾ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಎಚ್ಡಿಕೆ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿರೋದು. ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು, ಯಾವ ಹೆಬ್ಬೆಟ್ಟು, ಯಾರ ಹೆಬ್ಬೆಟ್ಟು, ಏತಕ್ಕೆ ಹೆಬ್ಬೆಟ್ಟು ಅಂತ ಅವ್ರು ಏನೋ ಗೊತ್ತಿದ್ರೆ ಅವರೇ ಹೇಳ್ಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು, ಇಲ್ಲ ಅವ್ರು ಕೇಳಬೇಕು. ಅವ್ರಿಗೆ ಐ ಥಿಂಕ್ ಸಮ್ ಪ್ರಾಬ್ಲಮ್ ಇರಬೇಕು. ಕುಮಾರಸ್ವಾಮಿಗೆ ಅವ್ರ ಅನುಭವದ ಲೆಕ್ಕಾಚಾರದ ಮೇಲೆ ಅವ್ರು ಮಾತಾಡ್ತಾರೆ. ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಇರಬೇಕು. ಇವತ್ತು ಮಾತಾಡಿದ ರೀತಿ ಬೇರೆ ಇದೆ ಸರ್. ಅವರ ಆಸ್ಪತ್ರೆನಲ್ಲಿ ಇದ್ದಾರೆ, ಈ ರೀತಿ ಚರ್ಚೆ ಮಾಡುವುದು ಸರಿ ಇಲ್ಲ ಅಂತ ಅವ್ರು ಮಾಡ್ತಾ ಇರ್ಬೋದ್ರಿ. ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ಅವರು ರಾಜಕೀಯದಲ್ಲಿ ಅವ್ರಿಗೆ ಪಾಪ ಅವ್ರಿಗೆ ಕಾನ್ಶಿಯನ್ಸ್ ಇನ್ ಮೊದಲಿಂದಾನು ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಚಿಂತನೆ ಇತ್ತು. ರಾಜಕೀಯದ ಲಾಭಕ್ಕೋಸ್ಕರ ಅವ್ರು ಮಾತಾಡ್ತಾ ಇದ್ದಾರೆ ಹೊರತು ಅವರ ಘನತೆಗೆ, ಅವರ ಹಿರಿತನಕ್ಕೆ ಅದು ಗೌರವ ಬರುವುದಿಲ್ಲ ಅಂತ. ಯಾರ ಹೆಬ್ಬೆಟ್ಟು, ಯಾರೇ